ಇಂಟ್ಯೂಷನ್ನು ಯಾವುದರ ಆಧಾರದ ಮೇಲೆ ವರ್ಕ್ ಆಗುತ್ತೆ, ಎಲ್ಲಿ ಫಂಕ್ಷನ್ ಆಗುತ್ತೆ ಅಂದರೆ ಹೃದಯದಲ್ಲಿ. ದೇಹ, ಮನಸ್ಸು, ಹೃದಯ, ಈ ಮೂರೂ ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲ ನಾನು ದೇಹದಲ್ಲೇ ಬದುಕ್ತೀನಿ ಅಂದರೆ ಪ್ರಾಣಿ ಆಗ್ತೀನಿ, ಇಲ್ಲ ನಾನು ಮನಸ್ಸಲ್ಲೇ ಬದುಕ್ತೀನಿ, ಮೈಂಡಲ್ಲೇ ಬದುಕ್ತೀನಿ ಅಂದರೆ ಮಾನವನಾಗ್ತೀನಿ. ಇಂಟ್ಯೂಷನಲ್ಲಿ ನಾನು ಬದುಕ್ತೀನಿ ಅಂದರೆ ಸಮಾಜ ಏನೂ ಬೇಡ ಅಂತ ಹೇಳಿ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಜೀವನ ಮಾಡ್ತೀರಾ. ಈ ಮೂರನ್ನು ಯೂಸ್ ಮಾಡ್ತು ಅಂದರೆ ಅದ್ಭುತ ವ್ಯಕ್ತಿಯಾಗಿ ನೀವು ಬದುಕ್ತೀರ. ಇವತ್ತಿನ ಸಮಾಜ ಬುದ್ಧಿಶಕ್ತಿಯನ್ನು ಯೂಸ್ ಮಾಡೋದಕ್ಕೆ ತುಂಬ ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದೆ. ನಾವುಗಳು ಕೂಡ ಅದನ್ನು ಯೂಸ್ ಮಾಡಿ ಬೆಳೆದಂಥವ್ರು. ಉದಾಹರಣೆಗೆ ನೋಡಿ, ಒಬ್ಬ ವ್ಯಕ್ತಿ ಒಂದು ವೈಟ್ ಕಲರ್ ಕುದುರೆಯಲ್ಲಿ ಒಂದು ಕ್ಲಬ್ಗೆ ಹೋಗ್ತಾರೆ. ಗೇಟ್ ಹತ್ರ ಅದನ್ನು ಕುದುರೆನ ಕಟ್ಟಾಕಿ ಒಳಗಡೆ ಹೋಗಿ ಡ್ರಿಂಕ್ಸ್ ಮಾಡಿ ಬರ್ತಾನೆ. ಹೊರಗಡೆ ಬರೋಷ್ಟರಲ್ಲಿ ಫುಲ್ ಗ್ರೀನ್ ಕಲರ್ ಪೇಂಟ್ ಹೊಡೆದ್ಬಿಟ್ಟಿರ್ತಾರೆ. ಕುದುರೆಗೆ ಪೇಂಟ್ ಮಾಡಿ ವೈಟ್ ಇದ್ದಿದ್ದು ಗ್ರೀನ್ ಆಗಿಬಿಟ್ಟಿರ್ತಾರೆ. ಇವನು ಫುಲ್ಲು ಕೋಪದಿಂದ ಬರ್ತಾನೆ. ಹೊಸ ಕುದುರೆ ತುಂಬ ಚೆನ್ನಾಗಿರುತ್ತೆ. ಏನು ನೋಡಿದ್ರೆ ಒಂದು 4 ಅಡಿ ಇರ್ತಾನೆ ಹೈಟ್. ನನ್ನ ಕುದುರೆಗೆ ಯಾರು ಪೇಂಟ್ ಹೊಡೆದಿದ್ದು ಅಂತ ಹೇಳಿ ಫುಲ್ ಬೇಜಾರಾಗಿ ಒಳಗಡೆ ಎಲ್ಲ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಯಾರು ನನ್ನ ಕುದುರೆಗೆ ಪೇಂಟ್ ಮಾಡಿದ್ದು ಅಂತ ಹೇಳಿ ಎಲ್ಲರೂ ಕೇಳ್ತಾನೆ. ಅಲ್ಲಿ ಒಂದು 7 ಅಡಿ ದಕ್ಷಿಣ ಆಫ್ರಿಕಾದವನು ಎದ್ದು ನಿಂತ್ಕೊಳ್ತಾನೆ, ಬಾಡಿ ಬಿಲ್ಡ್ರು. ನಾನೇ ಹೊಡೆದಿದ್ದು ಪೇಂಟು, ಏನೀಗ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಫಸ್ಟ್ ಕೋಟು ಹೊಡೆದಿದ್ದು ಆರೋಗಿದೆ, ಅದಕ್ಕೆ ಹೇಳಕ್ಕೆ ಬಂದೆ ಅಂತ ಹೇಳ್ತಾನೆ. ದಟ್ ಇಸ್ ಬುದ್ಧಿಶಕ್ತಿ. ಇದಕ್ಕೆ ಯೂಸ್ ಆಗುತ್ತೆ. ಅಟ್ ಪ್ರೆಸೆಂಟ್ ಬದುಕೋದಕ್ಕೆ, ಈ ದೇಹನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ಬುದ್ಧಿಶಕ್ತಿ ಯೂಸ್ ಆಗುತ್ತೆ. ಆದರೆ ಖುಷಿಯಿಂದ, ನೆಮ್ಮದಿಯಿಂದ ಬದುಕೋದಕ್ಕೆ ಬುದ್ಧಿಶಕ್ತಿ ಯೂಸ್ ಆಗಲ್ಲ. ಇಂಟ್ಯೂಷನ್ ನೀವು ಬಳಸ್ಕೊಳ್ಳೇಬೇಕು. ಆ ಥರದ್ದು ಒಂದು ವಿದ್ಯೆ ಥರ್ಡ್ ಐ ಆ್ಯಕ್ಟಿವೇಶನ್. ಮೂಲ ಉದ್ದೇಶನೇ ಇದು. ದೇಹದಿಂದ, ಬುದ್ಧಿಶಕ್ತಿಯಿಂದ ಇಂಟ್ಯೂಷನ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಾ, ಎಷ್ಟೇ ಶಿಕ್ಷಣ ಪಡೆದ್ರೂ ಕೂಡ, ಎಜುಕೇಟೆಡ್ ಆಗ್ತಾಯಿದ್ರು ಕೂಡ ಇವತ್ತು ಮಾದಕ ವ್ಯಸನಿಗಳು ಜಾಸ್ತಿ ಆಗ್ತಾಯಿದ್ದಾರೆ. ಡ್ರಗ್ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರಲ್ಲಿ 2 ಫ್ಯಾಕ್ಟ್ರಿ ಸಿಕ್ತು, ಹುಣಸೂರಲ್ಲಿ 1 ಫ್ಯಾಕ್ಟ್ರಿ ಸಿಕ್ತು. ಡ್ರಗ್ ಫ್ಯಾಕ್ಟ್ರಿ. ಈ ಯೂಸ್ ಮಾಡ್ತಾರೆ ಯಾರು ಹಾಗಾದ್ರೆ ಇದನ್ನೆಲ್ಲ? ನಮ್ಮದೇ ಮಕ್ಕಳಲ್ಲ, ನಮ್ಮದೇ ಮಕ್ಕಳು. ಅರೆ ಎಜುಕೇಟೆಡ್ಗಳು, ಆದರೆ ಏನಕ್ಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಆಫ್ ಅಂತರ್ಜ್ಞಾನದ ಕೊರತೆ, ಇಂಟ್ಯೂಷನ್ ಕೊರತೆ. ಯಾವಾಗ ಇಂಟ್ಯೂಷನ್ ಕೊರತೆ ಆಗುತ್ತೆ, ಒಳಗಡೆ ಖಾಲಿತನ ಸೃಷ್ಟಿಯಾಗುತ್ತೆ. ಅವ್ರಿಗೆ ಖಾಲಿತನ, ಅದನ್ನು ಫಿಲ್ ಮಾಡಬೇಕಲ್ಲ, ಇಂಟ್ಯೂಷನ್ ಅಂತಕ್ಕೆ ಹೋಗ್ಬೇಕಲ್ಲ ಅವರು. ಹಾಗೇನು ಮಾಡ್ತಾರೆ, ಮಾದಕ ವ್ಯಸನಕ್ಕೆ ಅಡಿಯಾಳಾಗ್ತಾರೆ. ಬಿಕಾಸ್ ಬುದ್ಧಿಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ತಾರೆ. ಯಾವಾಗ ಇಂಟೆಲೆಕ್ಟ್ ವರ್ಕ್ ಆಗಲ್ಲ, ಅವ್ರಿಗೆ ಗೊತ್ತಿಲ್ಲದೆ 0 ಸ್ಟೇಟ್ ಆಫ್ ಮೈಂಡ್ಗೆ ಕನೆಕ್ಟ್ ಆಗ್ತಾ ಇರ್ತಾರೆ. ಓಕೆನಾ? ಹೀಗಿರಬೇಕಾದ್ರೆ ನಮ್ಮ ಮಕ್ಕಳುಗಳು, ನಮ್ಮ ಸಮಾಜ ಅಥವಾ ನಮ್ಮ ರಾಜ್ಯ, ನಮ್ಮ ದೇಶ ತುಂಬ ಆರೋಗ್ಯವಾಗಿರಬೇಕು, ಬಲಿಷ್ಠವಾಗಿರಬೇಕು, ಒಳ್ಳೆಯ ಯೋಚನೆನ ಮಾಡಬೇಕು ಮಕ್ಕಳು ಅಂದರೆ ನಾವು ಕಾನೂನುಗಳು ತರೋದ್ರ ಜೊತೆಗೆ ಈ ಥರ ಇಂಟ್ಯೂಷನ್ ಡೆವಲಪ್ಮೆಂಟ್ ಮಾಡುವಂತಹ ವಿದ್ಯೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ಟೀಚರ್ಸ್ ಯೋಗ ಆಗಲಿ, ಗಾಂಧಾರಿ ವಿದ್ಯೆ ಆಗಲಿ, ಬೇರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಆಗಲಿ, ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನು ಅಂದರೆ ಆರೋಗ್ಯವಾದಂತಹ, ಶಾಂತವಾದಂತಹ, ನೆಮ್ಮದಿಯಿಂದ, ಪರಿಪೂರ್ಣತೆಯಿಂದ ಕೂಡಿರುವಂಥ ಸಮಾಜನ ಸೃಷ್ಟಿ ಮಾಡೋದೇ ನಮ್ಮ ಉದ್ದೇಶ. ಓಕೆನಾ? ಹಾಗಾಗಿ ಈ ವಿದ್ಯೆಯ ಒಂದು ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ.